ನಮ್ಮ ಶಾಂತಕ್ಕನ ಮಗಳು ಚಲೋ ಮಾರ್ಕಸ್ ತೆಗ್ದಾಳ ಮೊನ್ನೆ. ಚಲೋ ತೆಗ್ದಾಳ. ನನ್ನ ಮಗನ ಒಂದು ಚಂದಾಗಿ ಓದಿಸಿ ಬರ್ಸಿ ಒಂದು ಏನಾರ ಒಂದು ಹುದ್ದೆ ಹಚ್ಬೇಕಂತದನಿ. ಎಲ್ಲಿ ಹಾಕತ್ತೆ ಈಗಿಂದು ಸಾಲಿ ರೊಕ್ಕ? ಕನ್ನಡ ಮೀಡಿಯಮಿಗೆ ಮನೆ ಹೋಗಿ ಹಾಕಿ ಬನ್ನಿ. ಇರ್ಲಿ ಬಿಡ, ಓದು ಮಕ್ಕಳೆಲ್ಲ ಆದ್ರೆ ಓದ್ತಾವೆ. ನಾನು ಅದ ಭರವಸೆ ಯಾಕೆ ಕುಂತನ್ ನೋಡಿ. ಮತ್ತೇನೈತಿ, ಮೊನ್ನೆ ನಿಂತಿತ್ತು ಎದಕ್ ಬೇಕಯ್ಯವ ಇದ್ದ ಹುಡುಗ ಒಂದು ಚಡ್ಡಿ ಅಂಗಿ ತಂದು ಹಾಕೋದಾಗವಲ್ತು. ಇನ್ನೊಂದು ಮಾಡ್ಕೊಂಡು ಎಲ್ಲಿ ಹೋಲೇವ ನಾನು. ಹಂಗಾಗಿ ತಗೊಂಡು ಗುಳಿಗೆ ತೊಗೊಂಡೆ. ಮತ್ತೆ ಏನು ಮಾಡೋದು? ಹಂಗ ಬೇಡ, ಬೇಕಂದಿದ್ದು ಕೊಡೋದಿಲ್ಲ, ಬ್ಯಾಡ ಅಂದಿದ್ದು ಕೊಡ್ತಾನ. ಹೋಲತ್ತ ಬಡತನ ಮಕ್ಕಳ ಜಾಸ್ತಿ ಅಂತ. ಶಾಂತಕ್ಕ ಬಾರ, ನಿಂದ ದವಾಖಾನೆ ಹೋಗಿದ್ದಿಲ್ಲ, ಏನಾತ? ಏನಂದ್ರೆ ಡಾಕ್ಟ್ರೆ? ಹೋಗ ಯವ ಒಂದು ಬಕ್ ಬಾರಿ ಬಡಿಲಿ. ಇನ್ನೊಮ್ಮೆ ಆ ಡಾಕ್ಟರ್ ಕಡೆ ಕಾಲದ ಇಟ್ಟೇನೆ ನನ್ನ ಜಲಮದಾಗ. ಇಳ್ಳ ಯವ್ವ ಇಡೋದಿಲ್ಲ. ಅಲ್ಲೋ ಯವ್ವ ಭಾಡ್ಯ ಚಂದಾಗಿ ಕನ್ನಡ ಮಾತಾಡ್ಬಲ್ತು, ಏನಿಲ್ಲ ಮಾತಾಡ್ತಾನ. ಆ ರಾಜಕಾರಣಿಗಳು ಮಾತಾಡ್ತಾರಲ್ಲ ಯವ್ವ, ಹಂಗೆ ಮಾತಾಡಕತ್ತಾನ. ರಾಜಕಾರಣಿಗಳು ಅವ್ರು ಹೆಂಗೆ ಮಾತಾಡ್ತಾರೆ? ನಿಮಗೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ಹೇಳ್ತಾ ನಮ್ಗೇನು ಗೊತ್ತು? ಅವ್ನಿಗೇನು ಇಷ್ಟ ಆಯ್ತು ಯಾರಿಗೆ ಗೊತ್ತು? ಅಲ್ಲ, ನಾವು ಪೇಷಂಟ್ಗಳದೀವಿ, ನಮ್ಮನ್ನು ಚೆಕ್ ಮಾಡಿ ಇದ್ದಿದ್ದು ಹೇಳ್ಬೇಕು. ಅವ್ನಿಗೆ ಇಷ್ಟ ಬಂದಿದ್ದು ಹೇಳೋದಾದ್ರೆ ನಾವೇ ಕಲಿ ಹೋಗ್ಬೇಕು. ಈ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಗಂಡ ಹೆಂಡತಿ ಸಮಾಧಾನ ರೀತಿಯಲ್ಲಿ ವರ್ತಿಸಬೇಕಾಗಿ ವಿನಂತಿ. ಅಲ್ಲ, ಸಮಾಧಾನ ರೀತಿ ಒಳಗೆ ವರ್ತಿಸ್ಬೇಕಾದ್ರೆ ನಾವೇನು ಜಿಗಿದಾಡಕತ್ತೇವನ ಹಂಗಾರ? ಮತ್ತೇನಂದ? ಈಗ ಮಾಡಿರತಕ್ಕಂಥ ಎಲ್ಲ ಪರೀಕ್ಷೆಗಳ ಮೂಲದಲ್ಲಿ ನಿಮಗೆ ಕ್ಯಾನ್ಸರ್ ಪೀಡಿತ ಮಾರಕ ಕಾಯಿಲೆ. ನಾನು ಒಮ್ಮೆ ಗಾಬರಿ ಆಗ್ಬಿಟ್ಟೆ. ಏನೋ ನನಗೆ ಕ್ಯಾನ್ಸರ್? ನಾ ಯಾರಿಗೇನು ಅನ್ಯಾಯ ಮಾಡಿದ್ನೇ ಯವ್ವ, ನನಗೆ ಕ್ಯಾನ್ಸರ್ ಬಂತಲ್ಲ. ನಾ ಯಾರಿಗೇನು ಮೋಸ ಮಾಡಿದ್ನೇ ಯವ್ವ, ನನ್ನಂತಕ್ಕೆ ಕ್ಯಾನ್ಸರ್. ಆ ದೇವ್ರ ಕಣ್ಣ ಮಾಡ್ತಿಬ್ಲಿ, ಅಟ್ಟು ಕಣ್ ಕಾಣಬಾರ್ದೇನೆ ಯವ್ವ. ನೀವು ಶಾಂತಕ್ಕಂದ್ರೆ ಎಲ್ಲರೂ ಜೀವ ಬಿಡ್ತಾರೆ. ನನಗೆ ಕ್ಯಾನ್ಸರ್ ಬಂದು ಹೊಂಟುಟ್ಲೆ ಓದ್ಕೊಂಡು ಹೋದ್ರ ಯವ್ವ ಏನು ಮಾಡಲಿ ಯವ್ವ ನಾನು ಅಂತೇಳಿ ಚೀರಾಡಕತ್ಬಿಟ್ಟೆ. ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಳಕ್ ತಯಾರಿ ನಡ್ಸಕತ್ತಾನ ಅವ. ಹೌದಾ? ಅಯ್ಯೋ ದೇವ್ರೆ. ಆಮೇಲೆ ಇನ್ನೇನು? ಕ್ಯಾನ್ಸರ್ ಬಂದಿಲ್ಲ, ಬರ್ತಕ್ಕಂಥ ಸಾಧ್ಯತೆಯೂ ಇಲ್ಲ ಅಂತಾನ. ಏನು ಹೇಳ್ತಿದ್ದಕ್ಕೆ ಹೊಗ ಅಲ್ಕಟ್ಬೇಡ, ನೀನಂತೆಲ್ಲ ಬಂದಿದ್ದು ನಮ್ದ ತಪ್ಪು. ನಾವು ಬಂದಿದ್ದು ಯಪ್ಪ ಕೆರ್ಕೆರ್ಲ ಹೊಡೆದು ಓಡಿಸಿ ಯಪ್ಪ ತಂದೆ ನಿನ್ನ ಕಾಲ ಅರ್ಬೋದು ನಮ್ಮನ್ನು ಬಿಟ್ಬಿಡು ಅಂತ ಓಡೇ ಬಂದಿ ನೋಡು. ಅವನಂತೆಲ್ಲ ಯಾರೋ ಹೋಗಲ್ ಬಿಡ ಇವ. ಅದು ಒಂದಿಷ್ಟು ದಿನ ಏನಾಗಿತ್ತಂದ್ರೆ, ಈ ರಾಜಕೀಯಣಿ ಆಗಿದ್ನವ. ಭಾಷಣ ಮಾಡಕ್ಕೆ ಅವಕಾಶ ಸಿಗ್ಲಾರ್ದ, ಜನ ಚಂದ ಸೇವೆ ಮಾಡ್ಲಾರ್ದ, ಕಡೆಗೆ ಮತ್ತೆ ಅಲ್ಲಿ ರೊಕ್ಕ ಕೊಟ್ಟು ಪಾಸ್ ಮಾಡಿಸ್ಕೊಂಡು ಡಾಕ್ಟರ್ ದಂಧೆಗೆ ಬಂದಾನ. ನೋಡುವ, ಇಂಥವೆಲ್ಲ ಬಂದು ಕುಂತ್ರ ಗತಿ ಏನಂತ ನಾನು ಹೋಲ್ ಬಿಡುವ. ಅಂದಂಗ ಪರಕ ಮತ್ತೊಂದು ಕುಲಿ ಆಗೈತಿ ಇವ ಹುಬ್ಬಳ್ಳ್ಯಾಗ. ಹೌದು ಬಿಡ ಇವ, ಈಗೇನು ಆಟದಂಗೆ ಆಗ್ಬಿಟ್ಟತ್ ನೋಡತ್ತಾಗ. ಅಲ್ಲಿ ಏನು ಮನ್ಯಾಗ ನುಗ್ಗಿಕೊಂಡಾನಂದ್ರು ಮನ್ಯಾನವ್ರು ಹೆಂಗೆ ಸುಮ್ಮನಿದ್ರು, ಏನಾರ ಇದ್ವು ಇಲ್ಲ ಯವ್ವ ಒಂದು ಲೆಕ್ಕ ಕರಿಬಲ್ತು ಬಿಡು. ಏನವ ಇವ ದೇವ್ರಿಗೆ ಗೊತ್ತು ಬಿಡು. ಕರೆನವ ಇವ, ಲವ್ ಮಾಡಬೇಡ್ರಿ ಹುಡುಗಿಯಾರ, ಲವ್ ಮಾಡಬೇಡ್ರಿ. ಏನೋ ಹಿಂಗೆ ಲವ್ ಮಾಡಿ ಅದಕ್ಕೆ ಕೊಲೆ ಹಾಕಿರಿ. ಚಂದಾಗಿ ಲಗ್ನ ಮಾಡ್ಕೊಂಡು ಗಂಡನ ಮನ್ಯಾಗ ಹೌದನಂಗೆ ಬಾಳೆ ಮಾಡ್ರಿ. ಹಡ ತಂದೆ ತಾಯಿಗೆ ಏನು ಸಂಕಟ ಕೊಡ್ತಾವ ಯವ್ವ ಇವು ಮಕ್ಕಳು. ಇಂಥ ಮಕ್ಳು ಎದಕ್ಕೆ ಬೇಕು ಬಿಡ ಶಾಂತಕ್ಕ? ಕರೆನವ ಯವ್ವ, ಇದ್ರಾಗ ಯಾರು ತಪ್ಪಂತ ಹೆಂಗೆ ಹೇಳಕತ್ತಿ? ಅದು ಅಲ್ಲದೆ ನಿನ್ನ ದಾವಣಗೆರೆಯಾಗ ಅದ ನಮ್ಮ ಅವ್ರು ಅದಾರಲ್ವ, ಅದ ಏರಿಯಾದಾಗ ಅಂದ್ರೆ ಹಿಂದೆ ನೋಣ್ಯಾಗ ಅತ್ತಾಗ ಒಂದು ಪತ್ರಕರ್ತರ ರಂಗಣ್ಣ ಅಂತೇಳಿ ಆ ರಂಗಪ್ಪಂಕಲ್ ನಮಗೆ ಭಾಳ ಪರಿಚಯ ಇದ್ರು ಪಾಪ. ಅವ್ರ ಮಗ ಹೆಂಗಿದ್ನ ಏನೋ ಬಿಡು, ನಮಗೇನು ಪರಿಚಯ ಇಲ್ಲ. ಈಗ ಭಾಳ ವರ್ಷ ನನಗೆ ಹುಡುಗ ಮಾತಾಡ್ಸೇ ಇಲ್ಲ, ಗೊತ್ತೂನಿಲ್ಲ. ನಾವು ಮದುವೆ ಆಗೋ ಹೊತ್ತಿಗೆ ಅದಾಲೆ ಸಣ್ಣ ಇದ್ವು. ಈಗ ಮೊನ್ನೆ ಕಡಲೆಬಾಳ ಕಡೆ ನಿನ್ನೆ ಎತ್ತಬೇಕತ್ಕೊಂಡಾರಂತದನ್ನ. ಏನು ಮಾಡ್ತಿ, ಚಾಕು ಹಾಕಿ ಎತ್ತಬೇಕತ್. ಇವತ್ತು ಬೆಳಗ್ಗೆ ಹೆಣ ಎತ್ತಿದ್ರಂತ, ನಮ್ಮ ಫೋನ್ ಹಚ್ತಾ ಹೇಳಿಲ್ಲ. ಯವ್ವ ದೇವ್ರೆ, ಏನು ಯವ್ವ ತೀರ ಕೊಲೆ ಮಾಡೋದಂದ್ರೆ ಏನು ಇವಕ್ಕೆ? ಏನು ಜೀವಕ್ಕೆ ಬೆಲೆನೇ ಇಲ್ಲ ಅಂತೀನ. ಹ್ಞೂ ಶಾಂತಕ್ಕ, ಇವೆಲ್ಲ ಕೇಳಿದ್ರ ಕರೆನವ ಎದಕ್ಕೆ ಬೇಕ ಇವ ಕಾಲೇಜು? ಇವು ಏನದು, ಇವು ಯಾವ ಹುಡುಗಿ ಏನು ಮಾಡಿತ್ತು, ಎದ್ರ ಸಂಬಂಧ ಕೊಂದೋರು ಯಾರು? ಒಂದು ಲೆಕ್ಕಿಲ್ಲ ಬಿಡು. ಪಾಪವ ಇವ. ಆದರೂ ಏನಾನ ನೀನು, ಇವು ಮಾಡಿದ್ದು ಸತ್ತೋಕಾವು, ಸಾಯಿಸಿದವ್ರು ಜೈಲಿಗೆ ಹೋಗಾರ. ಹಡ ತಂದೆ ತಾಯಿ ಒಂದು ಗೋಳಾಯಿ ಕೊಟ್ಟೋಕವಲ್ಲ ಇವ. ಅದನ್ನ ಹೇಳಿ ಶಾಂತಕ್ಕ, ಆ ಸತ್ತು ಹೋದ ಇವೇನೇನು ಸುಮ್ಬಿಡ್ತಾರ ಪೊಲೀಸರು, ಜೈಲಿಗೆ ಹಾಕ್ತಾರ. ಸಿಕ್ರೆ ಏನು ಮತ್ತೆ ದೊಡ್ಡ ಕೈ ಹೊಡಿದ್ದೆ ಅಂದ್ರೆ ಮುಚ್ಚಿಕಿಚ್ಚಿ ಹಾಕಿದ್ರೆ ಮುಗಿದು ಹೋತ. ಮತ್ತೆ ಆ ಹುಡುಗ 5 ತಿಂಗಳದ ಒಂದು ಅವ್ನ ಹೆಂಡತಿ 5 ತಿಂಗಳು ಹೊಟ್ಟಿಲಿದ್ಲಂತ. ಆಮ್ಯಾಗ ಲಮಣಿಕೆರ ಹುಡುಗಿನ ಅರ್ಧ ಹುಡುಗಿನ ಲಗ್ನ ಆಗಿದ್ನಂತ ಪಾಪ. ಲವ್ ಮ್ಯಾರೇಜ್ ಒಂದು ಹೆಣ್ಣು ಹುಡುಗಿನೂ ಐತಂತ. ಅದಾಗ್ಬಿಟ್ರೆ ತಡಕಿಂದ ಮತ್ತೆ ಹೋಟೆಲ್ ನಿಂತಾಗ ಹಿಂಗಾಗೈತೆ ನೋಡು. ಏನು ಮಾಡ್ತಿ? ಯಾರಿಗಂತ ಹೇಳ್ತಿ, ಏನಂತ ಮಾಡ್ತಿ ನೋಡು. ಯೋ ದೇವ್ರೇ, ಕಾಲ್ಮಾನ ಭಾಳ ಇದಾಗಿತ್ತವ. ಅರೇ ಕಾಲದ್ದು ಸರಿ ಇಲ್ಲ ಶಾಂತಂದು ಅಕ್ಕ, ಕಾಲದ್ದು ಸರಿ ಇಲ್ಲ, ಹುಡುಗಿದು ಸರಿ ಇಲ್ಲ, ಹುಡುಗಂದು ಸರಿ ಇಲ್ಲ. ಅರೆ ಯಾರ್ದುಗೆ ಏನು ಹೇಳಿ ಉಪಯೋಗ ಇಲ್ಲ.
ಅಂದಂಗ ಶಾಂತಕ್ಕ ಚಲೋ ಸಂಬಂಧ ಬಂದೈತಿವ. ಒಂದು ಹುಡುಗಿದು ನನ್ನ ಮಗ್ ಮದುವೆ ಮಾಡ್ಬೇಕಂತ ನನ್ನ ಗಂಡ ಒಂದು ಬ್ಯಾಡ ಬ್ಯಾಡ ಅಂತ ನಿಂತು ಬಿಟ್ಟೈತಿ. ನನಗರ ಮದುವೆ ಮಾಡ್ಬೇಕಂತ ಆಸೆ. ಯಾಕಂದ್ರೆ ಸುಮ್ಮನೆ ಏನು ಬೇಡದ ಮಕ್ಕಳನ್ನ ಎದಿ ಉದ್ದ ಮನೆಗೆ ಇಟ್ಕೊಂಡು ಕುಂದ್ರುದು. ಅದು ಅಲ್ದ ಗಂಡು ಹುಡುಗ ಕಾಲೇಜ್ಗೆ ಹೋಗ್ತಾನ, ಓದಿಸಿ ಅವ್ರ ಅಪ್ಪನ ಕೆಲಸ ಅವ್ರಿಗೆ ಬಂದ ಬರ್ತೈತಿ, ಸುಮ್ಮ ಮದುವೆ ಮಾಡಿಬಿಡೋಣ ಅಂತ ನನ್ನ ತಲೆಯಾಗ. ಇವರೊಬ್ರು ಬೇಡ ಓದ್ಲಿ ಇನ್ನೊಟ್ಟು ಓದ್ಲಿ ಅಂತಾಳ. ನನ್ನ ಹೊಟ್ಟಬೇನಿ ಈಗ ನೋಡ್ತಿಲ್ಲ ಕೇಳ್ತಿ ಇಲ್ಲಿಲ್ಲ ಶಾಂತಕ್ಕ. ಅಲ್ಲಿ ಹೋಗಿ ಅವ್ರು ಕೊಲೆ ಮಾಡಿ ಬಂದ್ರು, ಇಲ್ಲಿ ಹೋಗಿ ಇವ್ರು ಕೊಲೆ ಮಾಡಿ ಬಂದ್ರು, ಮನ್ಯಾಗ ಹೊಕ್ಕ ಮಾಡಿದ್ರು ಅಂತೇಳಿ. ಯವ್ವ ಹಿಂಗಿದ್ರೆ ಏನು ಮಾಡ್ತಿ ಹೇಳ ಶಾಂತಕ್ಕ ನೀನು? ಈಗ ಯಾವ ತಂದೆ ತಾಯಿನೂ ಅನ್ಕೊಂಡಿರಂಗಿಲ್ಲ ಬಿಡು, ಅವ್ರ ಮಕ್ಕಳು ಕೊಲೆ ಮಾಡ್ತಾರೆ ಇನ್ನೊಬ್ರು ಮನೆ ಒಳಗೆ ಹೊಕ್ಕು ಅಂತೇಳಿ. ಹಂಗಂತೇಳಿ ಎಲ್ಲರೂ ಕೆಟ್ಟವ್ರು ಅಂತ ನಾ ಹೇಳಂಗಿಲ್ಲ ಶಾಂತಕ್ಕ, ಮತ್ತೆ ಹಂಗೆ ತಿಳ್ಕೊಳಕ್ ಹೋಗ್ಬೇಡ. ಆದ್ರೆ ಈಗ ಒಮ್ಮೆ ನಮ್ಮ ಮಕ್ಕ ಹಿಂಗೆ ಮಾಡಿಬಿಟ್ರೆ ಏನು ಮಾಡ್ತೀನಿ ನೋಡ ಅಂತ ಅದಲ್ಲ. ಅದಕ್ಕೆ ನಾ ಪರಕ ಹಿರಿಯರ ಭಾಷಣೆ. ಅವಾಗಿನ ಮಂದಿ ಹುಡುಗರು ತಟ್ಟ ವಯಸ್ಸಿಗೆ ಬರ್ತಾ ಇದಾರ ಅಂದ್ಬಿಟ್ಲೆ ಮದುವೆ ಮಾಡ್ಬಿಡ್ತಿದ್ರು. ಈಗ ಇವು ಓದ್ಲಿ ಓದ್ಲಿ ಬಕ್ಬಾರ್ಲಿ ಬಡಿಲಿ ಅಂತೇಳಿ ಹುಡುಗಿಯರಿಗೆ ವಯಸ್ಸಾಗೋ ಮಟ್ಟ ತಡಿತೀವಿ, ಹುಡುಗರಿಗೂ ವಯಸ್ಸಾಗೋ ಮಟ್ಟ ತಡಿತೀವಿ. ಅವಾಗೆಲ್ಲ ನೋಡ್ತಿಲ್ಲ, ಸ್ವಲ್ಪ ಮೀಸ್ ಚಿಗರಾಕತ್ತಂದ್ರೆ ಲಗ್ನ ಮಾಡಿಬಿಡ್ತಿದ್ರು ತಡಕಿಲ್ದ. ವಯಸ್ಸಕ್ಕೆ ಅವು ಅವು ಇವು ಅಪ್ಪನ ಜೊತೆ ಮಕ್ಕಳು ಬೆಳೆದು ನಿಂತು ಬಿಡ್ತಿದ್ವು ತಡಕಿಲ್ದ. ಗೊತ್ತನ ಕರೇನ ಹಿರಿಯರ ಭಾಷಣೆ ಎದಕ್ಕೆ ಮದುವೆ ಮಾಡ್ತಿದ್ರು, ಇದಕ್ಕೆ ಮಾಡ್ತಿದ್ರು ಅವ್ರು. ಅವಾಗೆಲ್ಲ ಇಂಥವೆಲ್ಲ ಹಾಕಿದ್ದಿಲ್ಲ. ಹೌದಿಲ್ಲ ನೋಡ್ತಿಲ್ಲ, ಭಾಳ ಕಡಿಮೆ. ಈಗ ಯವ್ವ ಹೆಚ್ಚಾಗೈತವ. ಇವ ಒಂದು ಆಗೈತಿ ಅನ್ನೋದ್ರಾಗ ಅದನ್ನ ಮರಿದ್ರೊಳಗೆ ಮತ್ತೊಂದು ಆಗಿರ್ತೈತಿ. ಏನು ಮಾಡ್ತೀನಿ ನೋಡುವ. ಇವ ನಿಮ್ಮೆಲ್ಲರ ಮಾತು ಕೇಳಿದ್ರೆ ನನಗೂ ಇಲ್ಲಿ ಆಗಾಕತ್ತಿರು ನೋಡಿದ್ರೆ ಒಂಥರ ಹೊಟ್ಟಿವೆ. ನೀವ ಸುಮ್ಮನೆ ನಾನು ನನ್ನ ಮಗಳಿಗೆ ಲಗ್ನ ಮಾಡಿಬಿಡ್ತೇನಿವ. ಏನು ಓದಿ ಹಾಕ್ಬೇಕಾಗಿಲ್ಲ, ಬೇಡ ಲಗ್ನ ಮಾಡಿಬಿಡ್ತೇನೆ ಸುಮ್ಮನೆ ತಗ. ಹಂಗೆ ಮಾಡಿಬಿಡೋಣವ. ಆದ್ರೆ ನನ್ನ ಮಗಳು ಓದ್ತದಂತೈತಿ 20 ಸಲ. ಹೇಳ್ಬೇಕಾಗೈತಿ ಬೇಡವ ಸಾಕು ಓದಿದ್ದು ಮದುವೆ ಮಾಡ್ಕೊ ಅಂತೇಳಿ. ಅರೆ ಕ್ಯಾಶ್ ಅಂತಂದು ಅಕ್ಕ ಅವ್ರದಿಗೆ ಹೆದರ್ಕೊಂಡು ನಿಮ್ದು ಮಕ್ಕಳದು ಭವಿಷ್ಯದು ನಿಮ್ದಿಗೆ ಹಾಳು ಮಾಡ್ತೀರಿ. ಅರೆ ಓದೋದು ಇಂಟ್ರೆಸ್ಟ್ ಇದ್ರೆ ಅವ್ರದಿಗೆ ಓದ್ಲಿ ಬಿಡಿ, ನೀವು ಯಾಕೆ ಬೇಡ ಅಂತೀರಿ? ಅರೆ ಓದಕ್ಕೆ ಒಂದು ಅದೃಷ್ಟಗೆ ಬೇಕು, ಓದಕ್ಕೆ ಒಂದು ಮನಸ್ಸಿಗೆ ಬೇಕು. ಅವ್ರದಿಗೆ ಎಲ್ಲ ಇದೆ ಅಂದಮೇಲೆ ಓದ್ಲಿ ಬಿಡಿ. ಅರೆ ಅಲ್ಲ ಪರಂದು ಅಕ್ಕ ನಿಮ್ದು ಮಗಂದು ನಿಮ್ದುಗೆ ಸಾಕ್ತಾ ಇದ್ದೀರಿ. ಅರೆ ಮದ್ವೆದು ಮಾಡಿಬಿಟ್ಟು ಶಾದಿದು ಆದ್ಮೇಲೆ ಶಾದಿಗೆ ಆದ್ಮೇಲೆ ಅರೆ ಲಡ್ಕಿದು ಲಡ್ಕಂದು ಇಬ್ರದು ಸಾಕ್ತೀರಿ. ಸುಮ್ಕೆ ಇರಿ, ಅವ್ರದಿಗೆ ಜವಾಬ್ದಾರಿಗೆ ಬರಲಿ. ಏನ ನನ್ನ ಪಾತಿ ನೀ ಹಿಂಗಂತಿ? ಇವ ಹೆಣ್ಣು ಗಂಡು ಎತ್ತರ್ಸ ಹಂಗ್ತಾ ನಿನಗೇನು ಗೊತ್ತು? ಅರೆ ಕ್ಯಾ ಅರೆ ನಮ್ದುಗೆ 3 ಬಚ್ಚದು ಆಗಿರೋದು. ಏಕ್ ಲಡ್ಕಿ ದೋ ಲಡ್ಕ. ಅರೆ ನಮ್ದುಗೂ ನಿಮ್ದು ತರಾನೇ ಭಯ ಅದು ಇರ್ತದೆ. ಸಣ್ಣ ಓದವ ಮಕ್ಕಳು ಭಯ ಇರ್ತೈತೆ ಅಂದ್ರೆ ಸಣ್ಣ ಓದವ ಮಕ್ಕಳು ನಮ್ಮಂಗೇನು ಎದಿ ಉದ್ದ ಬೆಳೆದು ನಿಂತಾವನು? ಯಾವ ತಾಯಿ ಆದ್ರ ಪತಿ ಹೇಳ್ತಾನೆ ನಿಮ್ಮ ಮಂದ್ಯಾಗ ಸ್ವಲ್ಪ ದೌಡ್ ಮದುವೆ ಮಾಡ್ತೀರಿ. ಆಮೇಲೆ ಇನ್ನೊಂದೇನು ಒಂಥರ ಅದು ಬೇರೆನೇ ಬಿಡೋದು ಎಲ್ಲ. ಯಾಕೆ ಸುಮ್ಮನೆ ಮದುವೆ ಮಾಡ್ತೀರಿ? ನಮ್ದ ನೋಡವ ಓದ್ಲಿ ಓದ್ಲಿ ಅಂತ ಬಿಟ್ಟು ಹಿಂಗಾಗದು. ಶಾಂತಕ್ಕ ನಾ ಬರ್ತೇನೆ ತೋರಿವ, ಕೆಲಸ ಭಾಳ ಅದಾವ. ಹೋಗುವ ನಾನು ಕೆಲಸದವು. ಅಲ್ಲ ನಿನ್ನ ಗಂಡ ಒಂದು ಮನೆ ಕೇಳಂದಿದ್ದಲ್ಲ, ಏನಾಗ್ತದೆ ಮನಿದು? ಏನು ಖಾಲಿ ಅದಾವಂತ? ಏನು ಅಷ್ಟು ಒಂದು ಕಡೆ ಪಡಿಕೆ ಹೋಗುದ? ಏನು ವಿಚಾರಿಸಿದೇನ ಒಟ್ಟೆ? ಅಯ್ಯೋ ಅದನ್ನೇ ಹೇಳೋದು ಮತ್ತೆ ನೋಡ ಶಾಂತಕ್ಕ. ಇಷ್ಟೊತ್ತಿಲ್ಲೇ ಮಾತಾಡ್ಕೊಂಡು ನಿಂತಾನೆ. ಶಾಂತಕ್ಕ ಕೇಳಿನಿ ನನ್ನ ಗಂಡ ಅಂದ ಕೇಳಿ ಬಂದಾನಂತ ಮನಿನ 5 ಮನೆ ಖಾಲಿ ಅದಾವಂತ. ಅಂದ್ರೆ ಹೊಸ್ತಾಗಿ ಕಟ್ಸ್ಯಾರವ್ರು. ಹೊಸ್ತಾಗಿ ಕಟ್ಸ್ಯಾರಲ್ಲ ಯಾರಿಗೂ ಇನ್ನೂ ಕೊಟ್ಟೇ ಇಲ್ಲ. ನನ್ನ ಗಂಡ ಕೇಳತ್ತೆ ಆತ್ ನಿಮ್ಮ ಕಡೆದ್ರೆ ಯಾರಾದ್ರೂ ಬಂದಿರ್ರಿ ಅಂತ ಹೇಳ್ಬಿಟ್ಟ. ನಾವು ಸೀದಾ ಅಷ್ಟೂರು ಅಲ್ಲೇ ಶಿಫ್ಟ್ ಆಗ್ಬಿಡೋಣ. ಮತ್ತೆ ಎಂದು ಹೋಗುದೆ? ನಾಳೆ ಹೋಗಿ ಬಿಡೋಣ ನೋಡಕ್ಕೆ. ನಾಳೆ ಹೋಗಿ ಬಿಡದೆ ಚಲೋ ಆತ್ ಬಿಡುವ. ಹಂಗಾರೆ ನಾಳೆ ಹೋಗಿ ಮೊದಲು ಮನೆ ನೋಡಿ ಎಷ್ಟು ಕೂಡ ಅಲ್ಲೇ ಹೋಗ್ಬಿಡೋಣ ತಗ.